ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಹಲಸಿನ ಹೋಳಿಗೆ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ಹಲಸಿನ ತೊಗೊಂಡಿದ್ದೀನಿ. ಅದೇನೆಂದರೆ ಸಾಫ್ಟಾಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರೋದನ್ನೇ ತೊಗೊಳ್ಳಿ. ಅರ್ಧ ಬೌಲ್ ತೆಂಗಿನಕಾಯಿ ತುರಿ, ಅರ್ಧ ಬೌಲ್ ಚಿರೋಟಿ ರವೆ, 2 ಏಲಕ್ಕಿ ಕುಟ್ಟು ಪುಡಿ ಮಾಡ್ಕೊಂಡಿದ್ದೀನಿ, ತುಪ್ಪ, ಅರಿಶಿಣ ಹಾಗೂ ಮೈದಾ ಹಿಟ್ಟು, ಬೆಲ್ಲ. ಮೊದಲಿಗೆ ನಾನು ಬೆಲ್ಲನ ನೀರಲ್ಲಿ ನೆನೆಸಿಡ್ತಾಯಿದ್ದೀನಿ. ಡಸ್ಟ್ ಏನಾದ್ರು ಇದ್ದರೆ ಎಲ್ಲ ಸೋರಿಸ್ಕೊಂಡು ಅದನ್ನು ಹೂರ್ಣ ಮಾಡ್ಕೊಳ್ಳೋಣ. ಈಗ ಹಿಟ್ಟು ಕಲಿಸ್ಕೊಂಬಿಡೋಣ. ಮೈದಾ ಹಿಟ್ಟಿಗೆ ಅರ್ಧ ಬೌಲ್ ಚಿರೋಟಿ ರವೆ, ಅರಿಶಿಣ, ನಂತರ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಮಗೆ ವಾಟರ್ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಹಿಟ್ಟನ್ನ ಒಂದು ಹದವಾಗಿ ಕಲಿಸ್ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾವು ಚಿರೋಟಿ ರವೆ ಹಾಕಿದ್ದೀವಲ್ಲ, ಅದು ನೀರನ್ನ ಹೀರ್ಕೊಳ್ಳುತ್ತೆ. ಅದರಿಂದ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ನಾನು ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಿ ನೆನ್ಕೊಳಕ್ಕೆ ಬಿಟ್ಬಿಡ್ತೀನಿ. 1 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ. ನಂತರ ನೋಡಿ, ಇಲ್ಲಿ ಬೆಲ್ಲ ನೀಟಾಗಿ ಕರಗಿದೆ, ಬಾಣಲಿ ಕಾದಿದೆ. 4 ಸ್ಪೂನಷ್ಟು ಚಿರೋಟಿ ರವೆನ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದೆ, ಎತ್ತಿಟ್ಕೊಳ್ಳೋಣ. ಈಗ ತೆಂಗಿನಕಾಯಿ ತುರಿನ ನಾನು ರುಬ್ಕೊತಾ ಇದ್ದೀನಿ. ನಾನು ಇಲ್ಲಿ ಆಗಲೇ ತೋರಿಸ್ದಂಗೆ 2 ಏಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಏಲಕ್ಕಿ ನಾನು ರುಬ್ಕೊತಾ ಇದ್ದೀನಿ ತೆಂಗಿನಕಾಯಿ ಜೊತೆ. ಈಗ ಬೆಲ್ಲನ ಸೋರಿಸ್ಕೊಂಬಿಡೋಣ. ಡಸ್ಟ್ ಎಲ್ಲ ರಿಮೂವ್ ಆಗಿದೆ. ಈಗ ಇದು ಚೆನ್ನಾಗಿ ಕುದೀತಾ ಇರುವಾಗಲೇ ನಾನು 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ರುಬ್ಬಿರುವ ತೆಂಗಿನಕಾಯಿ ಮಿಶ್ರಣ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೈ ಫ್ಲೇಮಲ್ಲೇ ಇರಲಿ, ಚೆನ್ನಾಗಿ ಕುದೀತಾ ಇದೆ. ಅದು ಕುದಿಯೋಷ್ಟೊತ್ತಿಗೆ ನಾನಿಲ್ಲಿ ಹಲಸಿನ ರುಬ್ಕೊತಾ ಇದ್ದೀನಿ. ಹಲಸಿನ ನೀಟಾಗಿ ಸಾಫ್ಟಾಗಿ ರುಬ್ಕೊಬೇಕು. ನೋಡಿ, ಈ ಥರ ನೀಟಾಗಿ ರುಬ್ಕೊಬೇಕು. ಈಗ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನಾವೀಗ ಪದೇ ಪದೇ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹುರಿದ್ಕೊಂಡಿರೋಂಥ ಚಿರೋಟಿ ರವೆನ ಕೂಡ ಆ್ಯಡ್ ಮಾಡ್ತೀನಿ. ಅದು ಗಟ್ಟಿಗಾಗಲಿಕ್ಕೆ ನಾನು ಹಾಕ್ಕೊತಾ ಇರೋದು. ನೋಡಿ, ಆಗಿದೆ. ಸ್ವಲ್ಪ ಆರ್ಲಿಕ್ಕೆ ಬಿಟ್ಬಿಡೋಣ. ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಹೋಳಿಗೆ ತಡ್ಕೊಂಬಿಡೋಣ. ನೋಡಿ, ಹೋಳಿಗೆ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿದೆ. ತುಪ್ಪದಲ್ಲಿ ಹಾಕ್ಕೊಂಡು ತಿಂತಾರೆ, ಸಖತ್ ಟೇಸ್ಟಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.